ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡ್ತಾ ಇರೋದು ಈಗ ಭಾರಿ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ವಿಪಕ್ಷಗಳು ಸರ್ಕಾರದ ನಡೆಯ ವಿರುದ್ಧ ಕೆಂಡ ಕಾರ್ತಾ ಇವೆ. ಅಕ್ರಮ ಅಂತ ಹೇಳಿ ನೂರಾರು ಮನೆಗಳನ್ನ ಧ್ವಂಸ ಮಾಡಿದ್ದು ಇದೇ ಸರ್ಕಾರ. ಈಗ ಅಕ್ರಮವಾಗಿ ಇದ್ದವರಿಗೆ ಮನೆ ಭಾಗ್ಯ ಕೊಡ್ತಾ ಇರೋದು, ಅವುಗಳಿಗೆ ಮನೆ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಇವರೆಲ್ಲರಿಗೂ ಮನೆಗಳನ್ನ ಕೊಡ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರ ಅಂತ ವಿಪಕ್ಷ ಕಿಡಿಕಾರಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಕೋಗಿಲು ಲೇಔಟ್ನ ಒತ್ತುವರಿ ತೆರವು ಪ್ರಕರಣದಲ್ಲಿ ಯಾರಿಗೆಲ್ಲ ಮನೆ ಸಿಗುತ್ತೆ ಅನ್ನೋದರ ಚರ್ಚೆ ಬಹಳ ಜೋರಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೆ ಕಾರ್ಯಗಳು ಕೂಡ ಜೋರಾಗಿ ನಡೀತಾ ಇರುವಂತದ್ದು. ಸುಮಾರು 185 ಮನೆಗಳನ್ನ ಈಗಾಗಲೇ ಜಿಬಿಎ ಅಧಿಕಾರಿಗಳು ಜೆಸಿಬಿ ಸಮೇತವಾಗಿ ಬಂದು ತೆರವನ್ನ ಮಾಡಿದ್ರು. ಕಳೆದ 10 ದಿನಗಳಿಂದ ಈ ಒಂದು ಜಾಗದಲ್ಲಿ ಇಲ್ಲಿನ ನಿವಾಸಿಗಳು ಮನೆಗಳು ಬೇಕೇ ಬೇಕು ಅಂತ ಹೇಳಿ ಒಂದಿಷ್ಟು ಪಟ್ಟು ಹಿಡಿದು ಕೂತಿದ್ರು. ಅದಾದ ಬಳಿಕ ಕೇರಳ ಸರ್ಕಾರ ಈ ಒಂದು ವಿಚಾರಕ್ಕೆ ಎಂಟ್ರಿಯನ್ನಾಗುತ್ತೆ. ಟ್ವೀಟ್ ಮೂಲಕ ರಾಜ್ಯ ಸರ್ಕಾರದ ಕಾಲೆಳೆಯುವಂತ ಕೆಲಸವನ್ನ ಕೂಡ ಮಾಡುತ್ತೆ. ಅದಾದ ಬಳಿಕ ಸಂಪೂರ್ಣವಾಗಿ ಅಲ್ಲಿನ ಎಂಎಲ್ಎಗಳಾಗಿರಬಹುದು, ಎಂಎಲ್ಸಿಗಳಾಗಿರಬಹುದು ಬಂದು ಇಲ್ಲಿ ವಿಸಿಟ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ನಮ್ಮ ರಾಜ್ಯದ ನಾಯಕರು ಬಂದು ಪರಿಶೀಲನೆ ನಡೆಸುವಂತದ್ದು. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿವೇಶನಗಳನ್ನ ನೀಡೋದಕ್ಕೆ ಇದೀಗ ಒಂದು ಒಪ್ಪಿಗೆಯನ್ನ ಸೂಚಿಸಿದ್ರು. ಅದಾದ ಬಳಿಕ ಅಲರ್ಟ್ ಆಗಿರುವಂತಹ ಅಧಿಕಾರಿಗಳು ಇವತ್ತು ತಮ್ಮ ಸರ್ವೆ ಕಾರ್ಯವನ್ನ ಚುರುಕುಗೊಳಿಸಿದ್ದಾರೆ. ಜಿಬಿಎ ಅಧಿಕಾರಿಗಳು ಬಂದು ಪ್ರತಿಯೊಂದು ದಾಖಲಾತಿಗಳನ್ನ, ಆಧಾರ್ ಕಾರ್ಡ್ ಆಗಿರಬಹುದು, ವೋಟರ್ ಐಡಿ ಆಗಿರಬಹುದು, ರೇಷನ್ ಕಾರ್ಡ್ ಆಗಿರಬಹುದು, ಮನೆಯ ಹಕ್ಕುಪತ್ರ ಆಗಿರಬಹುದು, ಅದರ ಜೊತೆಗೆ ರೇಷನ್ ಕಾರ್ಡ್ಗಳಿದೆಯಾ, ವಿದ್ಯುತ್ ಬಿಲ್ಗಳನ್ನ ಪಾವತಿ ಮಾಡಿದಾರ, ಎಲ್ಲಾ ದಾಖಲಾತಿಗಳನ್ನ ಸಮೇತ ಕಲೆಕ್ಟ್ ಮಾಡಿಕೊಂಡು ಮನೆಯವರ ಹೆಸರುಗಳನ್ನ ಒಂದು ನಮೂದನೆ ಮಾಡಿಕೊಂಡು ಯಾರಿಗೆಲ್ಲ ನಿವಾಸ ಪಡೆಯಲು ಅರ್ಹರಿದ್ದಾರೆ, ಯಾರೆಲ್ಲ ಅಕ್ರಮವಾಗಿ ಬಂದಿದ್ದಾರೆ, ಯಾರಾದ್ರೂ ಅವರ ದಾಖಲಾತಿಗಳು ಇಲ್ಲದೆ ಇಲ್ಲಿದ್ರ ಅಂತವರ ಬಗ್ಗೆ ಕೂಡ ಪರಿಶೀಲನೆ ನಡೆಸಿರುವಂತದ್ದು. ಸುಮಾರು 20 ತಂಡಗಳಾಗಿ ಜಿಬಿಎ ಅಧಿಕಾರಿಗಳು ಬಂದು ಇವತ್ತು ಇಲ್ಲಿ ಸರ್ವೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಅರ್ಹರಿದ್ದಾರೆ, ನಿವಾಸಗಳನ್ನ ಪಡೆಯೋದಕ್ಕೆ, ನಿವೇಶನವನ್ನ ಪಡೆಯೋದಕ್ಕೆ ಯಾರೆಲ್ಲ ಅರ್ಹರಿದ್ದಾರೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನ ಅವರು ನೀಡಿದ್ರೆ ಮತ್ತೊಂದಿಷ್ಟು ಜನ ಅಧಿಕಾರಿಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ತಮ್ಮೆಲ್ಲ ದಾಖಲಾತಿಗಳನ್ನ ಒಂದು ಒಟ್ಟಾಗಿಸಿಕೊಂಡು ಜನರಿಂದ ಆ ಒಂದು ದಾಖಲಾತಿಗಳನ್ನ ಅಧಿಕಾರಿಗಳಿಗೆ ಕೊಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅಧಿಕಾರಿಗಳಿಂದ ಈ ಒಂದು ದಾಖಲಾತಿಗಳು ಸಂಗ್ರಹ ಆದ ಬಳಿಕ ಇಲ್ಲಿನ ನಿವಾಸಿಗಳು ಏನಿದ್ದಾರೆ ಆ ನಿವಾಸಿಗಳಿಗೆ ನಿವೇಶನ ಪಡೆಯುವಂತ ಅರ್ಹತೆ ಇದೆಯಾ, ಅವರು ಅರ್ಹರ, ಬೆಂಗಳೂರಿನಲ್ಲೇ ನೀವು ವಾಸಿಸಿದ್ರ, ಬೆಂಗಳೂರಿನ ಆಧಾರ್ ಕಾರ್ಡ್ ಇದೆಯಾ, ಮತ್ತೆ ಎಷ್ಟು ವರ್ಷಗಳಿಂದ ಇಲ್ಲಿದ್ರು, ಇವೆಲ್ಲದರ ತನಿಖೆ ಆದ ಬಳಿಕ ಇವತ್ತು ಸರ್ಕಾರಕ್ಕೆ ಅಥವಾ ನಾಳೆ ಮುಂಜಾನೆ ಹೊತ್ತಿಗೆ ಸರ್ಕಾರಕ್ಕೆ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡ್ಲಿಕ್ಕಿರುವಂತದ್ದು. ವರದಿ ಸಲ್ಲಿಕೆ ಆದ ಬಳಿಕ ಅಲ್ಲಿ ಮತ್ತೊಂದು ಹಂತದ ಪರಿಶೀಲನೆ ನಡೆಸಿ ಎಷ್ಟು ಜನರಿಗೆ ನಿವೇಶನಗಳು ದೊರಕುತ್ತೆ, ಎಷ್ಟು ಜನರಿಗೆ ನಿವೇಶನಗಳು ದೊರಕಲ್ಲ ಅನ್ನುವಂತ ಒಂದು ಪಟ್ಟಿ ಕೂಡ ಬಿಡುಗಡೆ ಆಗ್ಲಿಕ್ಕಿರುವಂತದ್ದು. ಒಟ್ನಲ್ಲಿ ಸರ್ವೆ ಕಾರ್ಯ ಬಿರುಸಿನಿಂದ ಸಾಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಜನ ಮನೆಗಳನ್ನ ಪಡೆಯೋದಕ್ಕೆ ತವಕದಿಂದ ಕಾಯ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡ್ತಾ ಇರೋದು ಈಗ ಭಾರಿ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ವಿಪಕ್ಷಗಳು ಸರ್ಕಾರದ ನಡೆಯ ವಿರುದ್ಧ ಕೆಂಡ ಕಾರ್ತಾ ಇವೆ. ಅಕ್ರಮ ಅಂತ ಹೇಳಿ ನೂರಾರು ಮನೆಗಳನ್ನ ಧ್ವಂಸ ಮಾಡಿದ್ದು ಇದೇ ಸರ್ಕಾರ. ಈಗ ಅಕ್ರಮವಾಗಿ ಇದ್ದವರಿಗೆ ಮನೆ ಭಾಗ್ಯ ಕೊಡ್ತಾ ಇರೋದು, ಅವುಗಳಿಗೆ ಮನೆ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಇವರೆಲ್ಲರಿಗೂ ಮನೆಗಳನ್ನ ಕೊಡ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರ ಅಂತ ವಿಪಕ್ಷ ಕಿಡಿಕಾರಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಕೋಗಿಲು ಲೇಔಟ್ನ ಒತ್ತುವರಿ ತೆರವು ಪ್ರಕರಣದಲ್ಲಿ ಯಾರಿಗೆಲ್ಲ ಮನೆ ಸಿಗುತ್ತೆ ಅನ್ನೋದರ ಚರ್ಚೆ ಬಹಳ ಜೋರಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೆ ಕಾರ್ಯಗಳು ಕೂಡ ಜೋರಾಗಿ ನಡೀತಾ ಇರುವಂತದ್ದು. ಸುಮಾರು 185 ಮನೆಗಳನ್ನ ಈಗಾಗಲೇ ಜಿಬಿಎ ಅಧಿಕಾರಿಗಳು ಜೆಸಿಬಿ ಸಮೇತವಾಗಿ ಬಂದು ತೆರವನ್ನ ಮಾಡಿದ್ರು. ಕಳೆದ 10 ದಿನಗಳಿಂದ ಈ ಒಂದು ಜಾಗದಲ್ಲಿ ಇಲ್ಲಿನ ನಿವಾಸಿಗಳು ಮನೆಗಳು ಬೇಕೇ ಬೇಕು ಅಂತ ಹೇಳಿ ಒಂದಿಷ್ಟು ಪಟ್ಟು ಹಿಡಿದು ಕೂತಿದ್ರು. ಅದಾದ ಬಳಿಕ ಕೇರಳ ಸರ್ಕಾರ ಈ ಒಂದು ವಿಚಾರಕ್ಕೆ ಎಂಟ್ರಿಯನ್ನಾಗುತ್ತೆ. ಟ್ವೀಟ್ ಮೂಲಕ ರಾಜ್ಯ ಸರ್ಕಾರದ ಕಾಲೆಳೆಯುವಂತ ಕೆಲಸವನ್ನ ಕೂಡ ಮಾಡುತ್ತೆ. ಅದಾದ ಬಳಿಕ ಸಂಪೂರ್ಣವಾಗಿ ಅಲ್ಲಿನ ಎಂಎಲ್ಎಗಳಾಗಿರಬಹುದು, ಎಂಎಲ್ಸಿಗಳಾಗಿರಬಹುದು ಬಂದು ಇಲ್ಲಿ ವಿಸಿಟ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ನಮ್ಮ ರಾಜ್ಯದ ನಾಯಕರು ಬಂದು ಪರಿಶೀಲನೆ ನಡೆಸುವಂತದ್ದು. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿವೇಶನಗಳನ್ನ ನೀಡೋದಕ್ಕೆ ಇದೀಗ ಒಂದು ಒಪ್ಪಿಗೆಯನ್ನ ಸೂಚಿಸಿದ್ರು. ಅದಾದ ಬಳಿಕ
ಅಲರ್ಟ್ ಆಗಿರುವಂತಹ ಅಧಿಕಾರಿಗಳು ಇವತ್ತು ತಮ್ಮ ಸರ್ವೆ ಕಾರ್ಯವನ್ನ ಚುರುಕುಗೊಳಿಸಿದ್ದಾರೆ. ಜಿಬಿಎ ಅಧಿಕಾರಿಗಳು ಬಂದು ಪ್ರತಿಯೊಂದು ದಾಖಲಾತಿಗಳನ್ನ ಆಧಾರ್ ಕಾರ್ಡ್ ಆಗಿರಬಹುದು, ವೋಟರ್ ಐಡಿ ಆಗಿರಬಹುದು, ರೇಷನ್ ಕಾರ್ಡ್ ಆಗಿರಬಹುದು, ಮನೆಯ ಹಕ್ಕುಪತ್ರ ಆಗಿರಬಹುದು, ಅದರ ಜೊತೆಗೆ ರೇಷನ್ ಕಾರ್ಡ್ಗಳಿದೆಯಾ, ವಿದ್ಯುತ್ ಬಿಲ್ಗಳನ್ನ ಪಾವತಿ ಮಾಡಿದಾರ, ಎಲ್ಲಾ ದಾಖಲಾತಿಗಳನ್ನ ಸಮೇತ ಕಲೆಕ್ಟ್ ಮಾಡಿಕೊಂಡು ಮನೆಯವರ ಹೆಸರುಗಳನ್ನ ಒಂದು ನಮೂದನೆ ಮಾಡಿಕೊಂಡು ಯಾರಿಗೆಲ್ಲ ನಿವಾಸ ಪಡೆಯಲು ಅರ್ಹರಿದ್ದಾರೆ, ಯಾರೆಲ್ಲ ಅಕ್ರಮವಾಗಿ ಬಂದಿದ್ದಾರೆ, ಯಾರಾದ್ರೂ ಅವರ ದಾಖಲಾತಿಗಳು ಇಲ್ಲದೆ ಇಲ್ಲಿದ್ರ ಅಂತವರ ಬಗ್ಗೆ ಕೂಡ ಪರಿಶೀಲನೆ ನಡೆಸಿರುವಂತದ್ದು. ಸುಮಾರು 20 ತಂಡಗಳಾಗಿ ಜಿಬಿಎ ಅಧಿಕಾರಿಗಳು ಬಂದು ಇವತ್ತು ಇಲ್ಲಿ ಸರ್ವೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಅರ್ಹರಿದ್ದಾರೆ, ನಿವಾಸಗಳನ್ನ ಪಡೆಯೋದಕ್ಕೆ, ನಿವೇಶನವನ್ನ ಪಡೆಯೋದಕ್ಕೆ ಯಾರೆಲ್ಲ ಅರ್ಹರಿದ್ದಾರೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನ ಅವರು ನೀಡಿದ್ರೆ ಮತ್ತೊಂದಿಷ್ಟು ಜನ ಅಧಿಕಾರಿಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ತಮ್ಮೆಲ್ಲ ದಾಖಲಾತಿಗಳನ್ನ ಒಂದು ಒಟ್ಟಾಗಿಸಿಕೊಂಡು ಜನರಿಂದ ಆ ಒಂದು ದಾಖಲಾತಿಗಳನ್ನ ಅಧಿಕಾರಿಗಳಿಗೆ ಕೊಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅಧಿಕಾರಿಗಳಿಂದ ಈ ಒಂದು ದಾಖಲಾತಿಗಳು ಸಂಗ್ರಹ ಆದ ಬಳಿಕ ಇಲ್ಲಿನ ನಿವಾಸಿಗಳು ಏನಿದ್ದಾರೆ ಆ ನಿವಾಸಿಗಳಿಗೆ ನಿವೇಶನ ಪಡೆಯುವಂತ ಅರ್ಹತೆ ಇದೆಯಾ, ಅವರು ಅರ್ಹರ, ಬೆಂಗಳೂರಿನಲ್ಲೇ ನೀವು ವಾಸಿಸಿದ್ರ, ಬೆಂಗಳೂರಿನ ಆಧಾರ್ ಕಾರ್ಡ್ ಇದೆಯಾ, ಮತ್ತೆ ಎಷ್ಟು ವರ್ಷಗಳಿಂದ ಇಲ್ಲಿದ್ರು, ಇವೆಲ್ಲದರ ತನಿಖೆ ಆದ ಬಳಿಕ ಇವತ್ತು ಸರ್ಕಾರಕ್ಕೆ ಅಥವಾ ನಾಳೆ ಮುಂಜಾನೆ ಹೊತ್ತಿಗೆ ಸರ್ಕಾರಕ್ಕೆ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡ್ಲಿಕ್ಕಿರುವಂತದ್ದು. ವರದಿ ಸಲ್ಲಿಕೆ ಆದ ಬಳಿಕ ಅಲ್ಲಿ ಮತ್ತೊಂದು ಹಂತದ ಪರಿಶೀಲನೆ ನಡೆಸಿ ಎಷ್ಟು ಜನರಿಗೆ ನಿವೇಶನಗಳು ದೊರಕುತ್ತೆ, ಎಷ್ಟು ಜನರಿಗೆ ನಿವೇಶನಗಳು ದೊರಕಲ್ಲ ಅನ್ನುವಂತ ಒಂದು ಪಟ್ಟಿ ಕೂಡ ಬಿಡುಗಡೆ ಆಗ್ಲಿಕ್ಕಿರುವಂತದ್ದು. ಒಟ್ನಲ್ಲಿ ಸರ್ವೆ ಕಾರ್ಯ ಬಿರುಸಿನಿಂದ ಸಾಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಜನ ಮನೆಗಳನ್ನ ಪಡೆಯೋದಕ್ಕೆ ತವಕದಿಂದ ಕಾಯ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲೇಔಟ್ ನ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡ್ತಾ ಇರೋದು ಈಗ ಭಾರಿ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ವಿಪಕ್ಷಗಳು ಸರ್ಕಾರದ ನಡೆಯ ವಿರುದ್ಧ ಕೆಂಡ ಕಾರ್ತಾ ಇವೆ. ಅಕ್ರಮ ಅಂತ ಹೇಳಿ ನೂರಾರು ಮನೆಗಳನ್ನ ಧ್ವಂಸ ಮಾಡಿದ್ದು ಇದೇ ಸರ್ಕಾರ. ಈಗ ಅಕ್ರಮವಾಗಿ ಇದ್ದವರಿಗೆ ಮನೆ ಭಾಗ್ಯ ಕೊಡ್ತಾ ಇರೋದು, ಅವುಗಳಿಗೆ ಮನೆ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಇವರೆಲ್ಲರಿಗೂ ಮನೆಗಳನ್ನ ಕೊಡ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರ ಅಂತ ವಿಪಕ್ಷ ಕಿಡಿಕಾರಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಕೋಗಿಲು ಲೇಔಟ್ನ ಒತ್ತುವರಿ ತೆರವು ಪ್ರಕರಣದಲ್ಲಿ ಯಾರಿಗೆಲ್ಲ ಮನೆ ಸಿಗುತ್ತೆ ಅನ್ನೋದರ ಚರ್ಚೆ ಬಹಳ ಜೋರಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೆ ಕಾರ್ಯಗಳು ಕೂಡ ಜೋರಾಗಿ ನಡೀತಾ ಇರುವಂತದ್ದು. ಸುಮಾರು 185 ಮನೆಗಳನ್ನ ಈಗಾಗಲೇ ಜಿಬಿಎ ಅಧಿಕಾರಿಗಳು ಜೆಸಿಬಿ ಸಮೇತವಾಗಿ ಬಂದು ತೆರವನ್ನ ಮಾಡಿದ್ರು. ಕಳೆದ 10 ದಿನಗಳಿಂದ ಈ ಒಂದು ಜಾಗದಲ್ಲಿ ಇಲ್ಲಿನ ನಿವಾಸಿಗಳು ಮನೆಗಳು ಬೇಕೇ ಬೇಕು ಅಂತ ಹೇಳಿ ಒಂದಿಷ್ಟು ಪಟ್ಟು ಹಿಡಿದು ಕೂತಿದ್ರು. ಅದಾದ ಬಳಿಕ ಕೇರಳ ಸರ್ಕಾರ ಈ ಒಂದು ವಿಚಾರಕ್ಕೆ ಎಂಟ್ರಿಯನ್ನಾಗುತ್ತೆ. ಟ್ವೀಟ್ ಮೂಲಕ ರಾಜ್ಯ ಸರ್ಕಾರದ ಕಾಲೆಳೆಯುವಂತ ಕೆಲಸವನ್ನ ಕೂಡ ಮಾಡುತ್ತೆ. ಅದಾದ ಬಳಿಕ ಸಂಪೂರ್ಣವಾಗಿ ಅಲ್ಲಿನ ಎಂಎಲ್ಎಗಳಾಗಿರಬಹುದು, ಎಂಎಲ್ಸಿಗಳಾಗಿರಬಹುದು ಬಂದು ಇಲ್ಲಿ ವಿಸಿಟ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ನಮ್ಮ ರಾಜ್ಯದ ನಾಯಕರು ಬಂದು ಪರಿಶೀಲನೆ ನಡೆಸುವಂತದ್ದು. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿವೇಶನಗಳನ್ನ ನೀಡೋದಕ್ಕೆ ಇದೀಗ ಒಂದು ಒಪ್ಪಿಗೆಯನ್ನ ಸೂಚಿಸಿದ್ರು. ಅದಾದ ಬಳಿಕ ಅಲರ್ಟ್ ಆಗಿರುವಂತಹ ಅಧಿಕಾರಿಗಳು ಇವತ್ತು ತಮ್ಮ ಸರ್ವೆ ಕಾರ್ಯವನ್ನ ಚುರುಕುಗೊಳಿಸಿದ್ದಾರೆ. ಜಿಬಿಎ ಅಧಿಕಾರಿಗಳು ಬಂದು ಪ್ರತಿಯೊಂದು ದಾಖಲಾತಿಗಳನ್ನ ಆಧಾರ್ ಕಾರ್ಡ್ ಆಗಿರಬಹುದು, ವೋಟರ್ ಐಡಿ ಆಗಿರಬಹುದು, ರೇಷನ್ ಕಾರ್ಡ್ ಆಗಿರಬಹುದು, ಮನೆಯ ಹಕ್ಕುಪತ್ರ ಆಗಿರಬಹುದು, ಅದರ ಜೊತೆಗೆ ರೇಷನ್ ಕಾರ್ಡ್ಗಳಿದೆಯಾ, ವಿದ್ಯುತ್ ಬಿಲ್ಗಳನ್ನ ಪಾವತಿ ಮಾಡಿದಾರ, ಎಲ್ಲಾ ದಾಖಲಾತಿಗಳನ್ನ ಸಮೇತ ಕಲೆಕ್ಟ್ ಮಾಡಿಕೊಂಡು ಮನೆಯವರ ಹೆಸರುಗಳನ್ನ ಒಂದು ನಮೂದನೆ ಮಾಡಿಕೊಂಡು ಯಾರಿಗೆಲ್ಲ ನಿವಾಸ ಪಡೆಯಲು ಅರ್ಹರಿದ್ದಾರೆ, ಯಾರೆಲ್ಲ ಅಕ್ರಮವಾಗಿ ಬಂದಿದ್ದಾರೆ, ಯಾರಾದ್ರೂ ಅವರ ದಾಖಲಾತಿಗಳು ಇಲ್ಲದೆ ಇಲ್ಲಿದ್ರ ಅಂತವರ ಬಗ್ಗೆ ಕೂಡ ಪರಿಶೀಲನೆ ನಡೆಸಿರುವಂತದ್ದು. ಸುಮಾರು 20 ತಂಡಗಳಾಗಿ ಜಿಬಿಎ ಅಧಿಕಾರಿಗಳು ಬಂದು ಇವತ್ತು ಇಲ್ಲಿ ಸರ್ವೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಅರ್ಹರಿದ್ದಾರೆ, ನಿವಾಸಗಳನ್ನ ಪಡೆಯೋದಕ್ಕೆ, ನಿವೇಶನವನ್ನ ಪಡೆಯೋದಕ್ಕೆ ಯಾರೆಲ್ಲ ಅರ್ಹರಿದ್ದಾರೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನ ಅವರು ನೀಡಿದ್ರೆ ಮತ್ತೊಂದಿಷ್ಟು ಜನ ಅಧಿಕಾರಿಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ತಮ್ಮೆಲ್ಲ ದಾಖಲಾತಿಗಳನ್ನ ಒಂದು ಒಟ್ಟಾಗಿಸಿಕೊಂಡು ಜನರಿಂದ ಆ ಒಂದು ದಾಖಲಾತಿಗಳನ್ನ ಅಧಿಕಾರಿಗಳಿಗೆ ಕೊಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅಧಿಕಾರಿಗಳಿಂದ ಈ ಒಂದು ದಾಖಲಾತಿಗಳು ಸಂಗ್ರಹ ಆದ ಬಳಿಕ ಇಲ್ಲಿನ ನಿವಾಸಿಗಳು ಏನಿದ್ದಾರೆ ಆ ನಿವಾಸಿಗಳಿಗೆ ನಿವೇಶನ ಪಡೆಯುವಂತ ಅರ್ಹತೆ ಇದೆಯಾ, ಅವರು ಅರ್ಹರ, ಬೆಂಗಳೂರಿನಲ್ಲೇ ನೀವು ವಾಸಿಸಿದ್ರ, ಬೆಂಗಳೂರಿನ ಆಧಾರ್ ಕಾರ್ಡ್ ಇದೆಯಾ, ಮತ್ತೆ ಎಷ್ಟು ವರ್ಷಗಳಿಂದ ಇಲ್ಲಿದ್ರು, ಇವೆಲ್ಲದರ ತನಿಖೆ ಆದ ಬಳಿಕ ಇವತ್ತು ಸರ್ಕಾರಕ್ಕೆ ಅಥವಾ ನಾಳೆ ಮುಂಜಾನೆ ಹೊತ್ತಿಗೆ ಸರ್ಕಾರಕ್ಕೆ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡ್ಲಿಕ್ಕಿರುವಂತದ್ದು. ವರದಿ ಸಲ್ಲಿಕೆ ಆದ ಬಳಿಕ ಅಲ್ಲಿ ಮತ್ತೊಂದು ಹಂತದ ಪರಿಶೀಲನೆ ನಡೆಸಿ ಎಷ್ಟು ಜನರಿಗೆ ನಿವೇಶನಗಳು ದೊರಕುತ್ತೆ, ಎಷ್ಟು ಜನರಿಗೆ ನಿವೇಶನಗಳು ದೊರಕಲ್ಲ ಅನ್ನುವಂತ ಒಂದು ಪಟ್ಟಿ ಕೂಡ ಬಿಡುಗಡೆ ಆಗ್ಲಿಕ್ಕಿರುವಂತದ್ದು. ಒಟ್ನಲ್ಲಿ ಸರ್ವೆ ಕಾರ್ಯ ಬಿರುಸಿನಿಂದ ಸಾಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಜನ ಮನೆಗಳನ್ನ ಪಡೆಯೋದಕ್ಕೆ ತವಕದಿಂದ ಕಾಯ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.